ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಲಿತಾದೇವಿಯವ್ರ ಮುಖದಲ್ಲಿ ತುಂಬಾ ಕಳೆ ಬಂತಾಗಿದೆ. ಎಲ್ಲ ನಿಮ್ಮ ಹಾರೈಕೆ ಆಶೀರ್ವಾದ ಗುರುಗಳೇ. ದೇವರ ಕೃಪೆಯಿಂದ ಮತ್ತೆ ನಿಮ್ಮ ಮಾರ್ಗದರ್ಶನದಿಂದ ಇವತ್ತು ನಾವು ಕುಟುಂಬದವರೆಲ್ಲ ಒಟ್ಟಿಗೆ ಸಂತೋಷವಾಗಿ ಸೇರೋ ಹೋದಾಗಿದೆ. ಮಮ್ಮಿ, ಈ ಗುರುಗಳಿಗೆ ಕಣ್ಣೇ ಕಾಣಿಸಲ್ಲ, ಆದ್ರೂ ಅವ್ರ ಮುಖದಲ್ಲಿ ಕಳೆ ಇದೆ ಅಂತ ಅದೆಷ್ಟು ಕರೆಕ್ಟ್ ಆಗಿ ಹೇಳ್ತಾರೆ ಮಮ್ಮಿ. ಸುಂದರ ದರಿದ್ರ ಅವರು ಅಂತರ್ಯಾಮಿಗಳು ಕೊಡೋಣ. ಅಂದ್ರೆ ಅಂದ್ರೆ ಅಂತರ್ಯಾಮಿಗಳು. ಅವ್ರಿಗೆ ಜಗತ್ತನ್ನು ನೋಡೋ ಕಣ್ಣು ಹೋಗಿರ್ಬೋದು, ಆದ್ರೆ ಒಳಗಣ್ಣು ಅಂತ ಒಂದಿರುತ್ತಲ್ಲ, ಅದರಿಂದ ನೋಡ್ತಾರೆ ಕಣೋ. ನನ್ನೊಳಗೆ ಏನ್ ನಡೀತಿದೆ, ಅವ್ರೊಳಗೆ ಏನ್ ನಡೀತಿದೆ, ನಿನ್ನೊಳಗೆ ಏನ್ ನಡೀತಿದೆ, ನೀನೇನ್ ಯೋಚನೆ ಮಾಡ್ತಿದ್ಯಾ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ. ದಯವಿಟ್ಟು ಸುಮ್ಮನೆ ನಿಂತ್ಕೊಳ್ತೀಯ. ತುಂಬಾ ವರ್ಷಗಳ ನಂತರ ವೀರೇಂದ್ರ ಊರಿಗೆ ಬಂದಿದ್ದಾನೆ, ಅದು ತನ್ನ ಇಡೀ ಕುಟುಂಬದ ಜೊತೆಗೆ. ಕೇವಲ ನೆಪಗಳಷ್ಟೇ. ರಾಮ ಕೌಶಲ್ಯ ಹೊಟ್ಟೆಲ್ ಹುಟ್ಟಿದ್ದು, ಕೃಷ್ಣ ದೇವಕಿ ಹೊಟ್ಟೆಲ್ ಹುಟ್ಟಿದ್ದು, ಇದೆಲ್ಲ ನೆಪ ಮಾತ್ರ ಅಷ್ಟೇ. ಮೂಲ ಕಾರಣ ದುಷ್ಟ ಸಂಹಾರ ಮತ್ತೆ ಧರ್ಮ ಸಂಸ್ಥಾಪನೆಗೋಸ್ಕರ. ಹಾಗೆ ನಡೆಯೋ ಪ್ರತಿಯೊಂದು ಘಟನೆಗೂ ಬೇರೆ ಕಾರಣನೇ ಇರುತ್ತೆ. ನಾವೀಗ ಕಾಣೋದು ನೆಪ ಮಾತ್ರ. ಮಮ್ಮಿ, ಗುರುಗಳು ತುಂಬಾ ದೊಡ್ಡ ದೊಡ್ಡ ವಿಷಯ ಏನೋ ಹೇಳ್ತಾ ಇದಾರೆ, ಅದು ಯಾವ್ದು ನಂಗೆ ಅರ್ಥನೇ ಆಗ್ತಿಲ್ವಲ್ಲ ಮಮ್ಮಿ. ಸುಂದರ ದರಿದ್ರ. ಸ್ಕೂಲಲ್ಲಿ ನಿಂತು ಓದಿದ್ರೆ ತಾನೇ ಅರ್ಥ ಆಗೋದು. ಸುಮ್ಮನೆ ಕೇಳಿಸ್ಕೊಳ. ಸುಬ್ಬು, ಗುರುಗಳು ಯಾಕೆ ಹಾಗೆ ಹೇಳ್ತಿದ್ದಾರೆ? ಮೇಡಮ್, ನಾವಿಲ್ಲಿಗೆ ಬಂದಿರೋದು ಪುಷ್ಕರಣಿ ಉತ್ಸವಕ್ಕೆ ಇರಬಹುದು, ಆದರೆ ನಮ್ಮನ್ನ ಇಲ್ಲಿಗೆ ದೇವ್ರು ಕರೆಸ್ಕೊಂಡಿರೋದು. ದೇವ್ರು ಕರೆಸ್ಕೊಂಡಿರೋದಕ್ಕೆ ಒಂದು ಅರ್ಥ ಇರುತ್ತೆ, ಒಂದು ಉದ್ದೇಶ ಇರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹಾಗ ಇರ್ಬೋದು. ಪುಷ್ಕರಣಿ ಉತ್ಸವ ಇದ್ದಿದ್ದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು, ಅಜ್ಜಿನ ಮೀಟ್ ಮಾಡ್ತಿರೋದು. ಹಾ, ಪದ್ಮನಾಭನು ಬಂದಿದ್ದಾನೆ. ಎಷ್ಟು ವರ್ಷಗಳಾಯ್ತು ನೀನು ಈ ಮಣ್ಣಲ್ಲಿ ಕಾಲಿಟ್ಟು? ಮತ್ತೆ ಈ ಮಣ್ಣಲ್ಲಿ ಕಾಲಿಡೋ ಹಾಗಾಗಿದ್ದು ನನ್ನ ಪುಣ್ಯ ಗುರುಗಳೇ. ಕಷ್ಟಪಟ್ಟು ದಿಟ್ಟವಾಗಿ ನಿಂತಿದ್ದಂತಹ ಗಟ್ಟಿ ಜೀವ ನಿಂತು ಈಗ ವಸುದೇವನಾಗಿ ಊರಿಗೆ ಕಾಲಿಟ್ಟಿದೀಯ. ಕೃಷ್ಣ ಕೃಷ್ಣ ಆಗ್ತಿದ್ದಾನೆ. ಸುಬ್ಬು, ಅವ್ರು ಹೇಳ್ತಿರೋದು ನಿನಗೇನೆ. ಗೊತ್ತಿತ್ತು ನಿನ್ಗೆ ಹೀಗೆ ಆಗುತ್ತೆ ಅಂತ. ಶ್ರೀವಲ್ಲಿ ಜೊತೆ ಕೃಷ್ಣ ಲೀಲೆ ಆಡ್ತಿದ್ಯಲ್ವಾ, ಅದಕ್ಕೆ ಅವ್ರು ಹೇಳ್ತಿರೋದು. ನೀರಿ ಮೇಡಮ್, ಅವ್ರು ಏನೋ ಹೇಳ್ತಿದ್ರೆ ನೀವೇನು ಅರ್ಥ ಮಾಡ್ಕೋದಿದ್ದೀರಾ? ಸುಬ್ರಹ್ಮಣ್ಯ ಅಂತ ನನ್ನ ಮಗ ಗುರುಗಳೇ.
ಶ್ರೀಕೃಷ್ಣ ಸಕಲ ಕಲಾವಲ್ಲಭ ಅವತಾರ ಪುರುಷ. ಆದ್ರೂ ಸಾಮಾನ್ಯ ಸಾರಥ್ಯರ ಹಾಗೆ ಪಾಂಡವರನ್ನ ಕಾಪಾಡ್ಕೊಂಡು ಬಂದ, ಅವರಿಗೆ ರಕ್ಷಣೆ ಕೊಟ್ಟ. ಹಾಗೆ ನಮ್ಮನ್ನು ರಕ್ಷಣೆ ಮಾಡೋರು ಕೂಡ ನಮಗೆ ಗೊತ್ತಿಲ್ಲದಾಗೆ ಸಾಮಾನ್ಯರಾಗಿಯೇ ಇರ್ತಾರೆ. ನಿನ್ನ ಮಗ ಸಾಮಾನ್ಯರಲ್ಲಿ ಸಾಮಾನ್ಯರ ಹಾಗೆ ಕಾಣೋ ಅಸಾಮಾನ್ಯ. ಆ ದೇವ್ರ ಕೃಪೆ ಅವನ ಮೇಲಿರಲಿ. ಧನ್ಯ ಗುರುಗಳೇ, ನೀವು ಆಡ್ತಾ ಇರೋ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಯಿತು. ಅಂತೂ ನೀವೆಲ್ಲರೂ ಊರಿಗೆ ಬಂದಿದ್ದೀರ. ಆದರೆ ಊರನ್ನು ಬೆಳಗುವಂಥ ಒಂದು ಹಣತೆ ತನ್ನ ಶಕ್ತಿ ಏನು ಅಂತ ತಾನು ತಿಳ್ಕೊಳ್ಳದೆ ಮುದ್ದಾದ ಮಹಾಲಕ್ಷ್ಮಿ ಹಾಗೆ ನಿಂತಿದ್ದಾಳೆ. ಲಲಿತಮ್ಮ, ನಿಮ್ಮ ವಂಶದ ಕುಡಿ ನಿಮ್ಮ ಮೊಮ್ಮಗಳಿದ್ದಾಳಲ್ಲ, ಈ ಕಡೆ ಬರೋದಕ್ಕೆ ಹೇಳಿ. ಶ್ರಾವಣಿ ಬಾಮ್ಮ. ದೀರ್ಘಾಯುಷ್ಮಾನ್. ತಾಯಿ ರೂಪ, ಆ ದೇವಿ ಗುಣ. ನಿನ್ನಿಂದ ಈ ಪುಷ್ಕರಣಿ ಉತ್ಸವ ಮತ್ತೆ ನಡೀತಾ ಇದೆ. ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬಾ. ಸರಿ ಗುರುಗಳೇ. ಧೀರೇಂದ್ರ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.